ಕೊಟ್ಟಿದ್ದೇವೆ ಎಲ್ಲ ಆಟೋ ಚಾಲಕರ ಮತ್ತು ಮಾಲಕರ ಪರವಾಗಿ. ನನ್ನ ಹತ್ರ ಕಾಪಿ ಇದೆ. ಇದನ್ನು ನಾವು ಅಲ್ಲಿ ಮಾಡಿಕೊಟ್ಟಿದ್ದೇವೆ. ಹೆಚ್ಚುವರಿ ಪೊಲೀಸ್ ಪೊಲೀಸ್ ಅಧೀಕ್ಷಕರಿಗೆ ನಾವು ಕೊಟ್ಟಿದ್ದೇವೆ. ಇವಾಗ ಬೆಳಗ್ಗೆ ಬಂದು ಮಾತಾಡುವಾಗ ನೀವು ದಿನಕರ ಸಾಹೇಬರು ನಾವು ಪ್ರೊಸೆಸಿಂಗ್ ಇದ್ದೇವೆ, ಇನ್ಕ್ವೈರಿ ಪ್ರೊಸೆಸಿಂಗ್ ಇದ್ದೇವೆ, ನಾವು ಏನ್ ಕ್ರಮ ತಗೋಬೇಕು, ಯಾರ ಮೇಲೆ ಆಕ್ಷನ್ ತಗೋಬೇಕು ಖಂಡಿತವಾಗಿ ಹೋಗ್ತೇವೆ ಅನ್ನೋದು ಮಾತನ್ನ ಹೇಳಿದ್ದಾರೆ. ಈಗ ಅವ್ರಿಗೆ ಏನ್ ಇನ್ಕ್ವೈರಿ ಪ್ರೊಸೆಸಿಂಗ್ ಏನಿದೆ ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅಂದ್ರೆ ಈಗ ನಾವು ಪೊಲೀಸ್ ಹೋಗಿದ್ವಿ ಮತ್ತು ಆ ಸಂಬಂಧಿಕರ ಬಂದಿದ್ರ ಜೊತೆ ಕರ್ಕೊಂಡು ಹೋಗಿದ್ವಿ. ಅದರಲ್ಲಿ ಅವನಿಗೆ 60% ಸುಟ್ಟೋಗಿದೆ. ಈಗ ಅವನಿಗೆ ಚಿಕಿತ್ಸೆಗಾಗಿ ನನಗೆ ಪರಿಹಾರ ಬೇಕು. ದಾವಣಗೆರೆಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗಿ ಗೊತ್ತಾಗ್ಬಿಟ್ರೆ ಇದಕ್ಕೆ ಯಾರು ಹೊಣೆಗಾರರು? ನಾವು ಕೇಳಿದಾಗ ನ್ಯಾಯ ಕೇಳಿ ನಾವು ಕಿರ್ಚಾಡ ನಾವು ಕಿರ್ಚಾಕ್ಬೇಕು ಅನ್ನೋದು ನ್ಯಾಯ ಸಿಗುತ್ತಾ? ಎಲ್ಲರೂ ಶಾಂತವಾಗಿ ಕುತ್ಕೊಳ್ಳೋಣ. ಇಲ್ಲಿ ಎಸ್ ಪಿ ಸಾಹೇಬರಿಗೆ ಕಳ್ಸೋಣ. ಎಲ್ಲರೂ ಇಲ್ಲಿ ತಮ್ಮೆಲ್ಲರ ಪರವಾಗಿ ಆಟೋ ಚಾಲಕರ ಮತ್ತು ಮಾಲಕರ ಪರವಾಗಿ ನಾವು ಮತ್ತೆ ನಿಮ್ಮ ಅಭಿಪ್ರಾಯ ಇದ್ರೆ ಹೇಳ್ರಿ. ಸಮ್ಮತದಲ್ಲೇ ಕೊಡೋಣ. ಆಯ್ತಾರ ಒಂದು ನಿಮಿಷ ನಾನು ಹೇಳ್ತೇನೆ. ಈಗ ನಮ್ಗೆ ಒಂದು ಅಂತಂದ್ರೆ, ಈಗ ನಾವು ಇಲ್ಲಿ ಕೊಲೆ ಸಾಹೇಬರು ಮಾತಾಡುವಾಗ ಅವ್ರ ಮನೆಯಲ್ಲಿ ಕರೀರಿ ನಾವು ಎಫ್ಐಆರ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರಾದ್ರೂ ಕಾಂಗ್ರೆಸ್ ಬಂದ್ರೆ ನಮ್ ಸಪೋರ್ಟ್ ಈಗ ಖಂಡಿತವಾಗಿಯೂ ಎಫ್ಐಆರ್ ಮಾಡ್ಸೋಣ. ಅದ್ರಾಗ ಏನು ಮಾತಿಲ್ಲ. ನ್ಯಾಯ ಸಿಗುವವರೆಗೂ ನಾವೆಲ್ಲ ಹೋರಾಟ. ಇವತ್ತು ಒಂದು ಆಯವ ಸಿಗಲ್ಲ ನ್ಯಾಯ. ಇನ್ನೊಂದು ಬಹಳ ಕೈಗುತ್ತೆ ಸಿಗಲ್ಲ. ಇವತ್ತು ಆದವರು ನಾಳೆ ನೋಡ್ಬೋದು. ಅವನಿಗೆ ಬೆಂಕಿ ಹಾಕಂತ ಪೆಟ್ರೋಲ್ ಸುಟ್ಕೋಬೇಕಂದ್ರೆ ಅವನಿಗೆ ಮತ್ತಿಗೆ ಎಷ್ಟು ಆಗಿರ್ಬೋದು. ಹೌದಾ? ಅದನ್ನ ನಾವು ನ್ಯಾಯ ಆರ್ಥಿಕ ಕೇಳ್ಬೇಕು, ಅಷ್ಟು ಕೇಳೋಣ. ಈಗ ನಂಬಿಕೆ ಅಂತಂದ್ರೆ ಇಲ್ಲಿ ಎಸ್ ಪಿ ಸಾಹೇಬರು ಅಥವಾ ಯಾರಾದ್ರು ಸಂಬಂಧಪಟ್ಟ ಅಧಿಕಾರಿಗಳು ಬರುವುದು ಈ ಕಾರಣ ಆ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಆಟೋಗಳಿಗೆ ಪರಿಹಾರ ಘೋಷಣೆ ಮಾಡಿ. ನನ್ನ ಬೇಡಿಕೆ ಒಂದು ನಿಮಿಷ ಅಣ್ಣ, ಒಂದು ನಿಮಿಷ. ಇದು ಬೇಡಿಕೆ ನಮ್ದು. ಎಲ್ಲ ಬೇಡಿಕೆ ಏನಪ್ಪಂತಂದ್ರೆ ಯಾರು ತಪ್ಪಿತಸ್ಥರು ಇದ್ದಾರೆ, ಅದು ಯಾರೇ ಆಗಿರ್ಬೋದು, ಅದು ಆಟೋ ಚಾಲಕರೇ ಆಗಿರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿಗಳೇ ಆಗಿರ್ಬೋದು, ಅವರ ಮೇಲೆ ಸೂಕ್ತವಾದ ಕಾನೂನು ಜರುಗಿಸಿ ಅವರು ತಪ್ಪಿತಸ್ಥರಾಗಿದ್ರೆ ಅವರನ್ನ ಡ್ಯೂಟಿಯಿಂದ ವಹಿಸಬೇಕು. ಇನ್ಕೇಸ್ ಆಗಿಲ್ಲ ಅಂತಂದ್ರೆ ನಾವು ಇದಕ್ಕಿಂತ ಉಗ್ರವಾದವರ ಕರ್ಪಣ ಇದಕ್ಕೆ ಹಾಕೋಣ. ಈಗ ಅಲ್ಲ ಒಂದು ನಿಮಿಷ ಇವಾಗ ಅವ್ರನ್ನ ಕಷ್ಟ ಇಲ್ಲಿ ಬಂದು ಕಸ್ಟಡಿಗೆ ತಗೋಬೇಕು. ಫಸ್ಟ್ ಇವಾಗ ನೀವು ಮಾಡೋದಿಲ್ಲ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕಸ್ಟಡಿಗೆ ತಗೋಬೇಕು. ಅವ್ರನ್ನ ಕಸ್ಟಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅದಕ್ಕೆ ಸಸ್ಪೆಂಡ್ ಮಾಡ್ತಾರೆ. ಕಾನೂನಲ್ಲಿ ಆತರ ಅವಕಾಶ ಇಲ್ಲ. ಅವ್ರನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ತಗೊಂಡಿರ್ತಾರೆ. ಒಂದು ನಿಮಿಷ